ಜೀವ ಇರುವವರಿಗೆ ಈ ಹೋರಾಟವನ್ನು ನಾನು ನಿಲ್ಲಿಸೋದಿಲ್ಲ. ಈ ಮಠದ ಸ್ವಾಮಿ ಎಲ್ಲಿಯವರೆಗೆ ಆಗಿರ್ತೇನೆ ಅಲ್ಲಿಯವರೆಗೆ ಭಾವೈಕ್ಯತೆ ಹರಿಕಾರ ಫಕೀರೇಶ್ವರ ಭಾವೈಕ್ಯತೆ ಪೀಠ ಶಿರಹಟ್ಟಿ ಮಠ ಅವರು ಆ ರೀತಿ ನಡ್ಕೋಲಿ. ನಾನು ಹೇಳ್ತಾ ಇರೋದು ಹೆಸರಿನಲ್ಲಿ ಭಾವೈಕ್ಯತೆ ಇದೆ. ತಾವು ಮಾಧ್ಯಮದವರು ಇವತ್ತು ಮಠಕ್ಕೆ ಬಂದಿದ್ದೀರಿ, ನೋಡ್ಕೊಡ್ರಿ ನಮ್ಮ ಮಠದ ತುಂಬಾ ಎಲ್ಲಾ ಕಡೆಗೂ ಭಾವೈಕ್ಯತೆ ಹೇಗಿದೆ ಅಂತಕ್ಕಂಥದ್ದನ್ನ. ಒಂದು ವಿರಕ್ತ ಮಠವನ್ನ ಭಾವೈಕ್ಯತಾ ಮಠವನ್ನಾಗಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ಕಡೆಗೆ ಆ ಮಠಕ್ಕೆ ಮಾಡುವ ದ್ರೋಹ, ಇನ್ನೊಂದು ಕಡೆಗೆ ಈ ಮಠಕ್ಕೆ ಮಾಡುವ ದ್ರೋಹ. ಇಂತಹ ಸ್ವಾಮಿಗಳಿಗೆ ಮನಿ ಹಾಕ್ತಕ್ಕಂತಹ ಇಲಾಖೆಯವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಿನ್ನೊಬ್ಬ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಆ ಸ್ವಾಮಿಗಳ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಬಂದಾರೆ. ಯಾವಾಗ ಬಂದಿರಿ ನೀವು ಗದಗಕ್ಕೆ ಯಾವಾಗ ಬಂದಿರಿ ಅಂತ ಕೇಳಿದ್ರೆ ನಿನ್ನ ಇಲ್ಲಿ ಮನೆ ಬಂದಿನಿ ಅಂತ ಹೇಳ್ತಾರೆ. 2 ದಿನದಲ್ಲಿ ಬಂದು ಆಗ ಆ ಮಠದ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ರಂತೆ. ಈ ಮಠದ ಬಗ್ಗೆ ಏನಾದ್ರು ತಿಳ್ಕೊಂಡ್ರಿ ಅಂತ ಕೇಳಿದ್ರೆ ಈ ಮಠದ ಬಗ್ಗೆ ಏನೂ ಗೊತ್ತಿಲ್ಲ. ಆ ಮಠದ ಬಗ್ಗೆ ಗೊತ್ತೈತೆ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇರುವಂತವ್ರು ಈ ರೀತಿ ಕಾನೂನುಗಳನ್ನು ಹೇರ್ತಕ್ಕಂಥದ್ದು ಸರಿಯಾದದ್ದಲ್ಲ. ಇದು ಒಂದು ರೀತಿಯಿಂದ ರಾಜಸತ್ಯ ಅನ್ನುವಷ್ಟರ ಮಟ್ಟಿಗೆ ಆಡಳಿತ ಆಯ್ತು ಇಲ್ಲಿ. ಸ್ವಾಮೀಜಿ ಸಿದ್ದಲಿಂಗ ಶ್ರೀಗಳು ಅನೇಕ ಮಠಗಳಲ್ಲಿ ಅನ್ಯಾಯ ಮಾಡೋದಂತ ಈಗ ಪ್ರಸ್ತಾಪ ಮಾಡಿ ಏನ್ ಅನ್ಯಾಯ ಮಾಡೋದು? ನಿಮ್ಗೇನಾದ್ರು ವೈಯಕ್ತಿಕವಾಗಿ ನನ್ನನ್ನ ಹಿಡ್ಕೊಂಡು ಬಹುಸಂಖ್ಯಾತರಿಗೆ ಅನ್ಯಾಯವನ್ನು ಮಾಡಿದ್ದಾರವರು. ಅಂಥದ್ದೊಂದು ಪ್ರಸಂಗ ಬಂದಾಗ ಎಲ್ಲ ವಿಚಾರಗಳನ್ನ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದು ವಿಷಯಾಂತರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಹೇಳ್ತಾ ಇಲ್ಲ. ಸಾಕಷ್ಟು ರೀತಿಯ ಸಾಕಷ್ಟು ಜನರಿಗೆ ಅನ್ಯಾಯ ಮಾಡಿದ್ದಾರೆ, ನಾಡಿಗೆ ಅನ್ಯಾಯ ಮಾಡಿದ್ದಾರೆ. ಅದನ್ನ ಇವತ್ತಿನ ದಿವಸ ಈ ರೀತಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಹೇಳಿದ್ವಿ. ಅಲ್ಲ, ನಾವು ಭವಿಷ್ಯದೊಳಗೆ ಇದನ್ನೇ ಕೆಲಸ ಮಾಡ್ತೀವಿ ಅಂತ ಅಂದ ಮೇಲೆ ನಮ್ಮ ಮಠದ ಅಭಿವೃದ್ಧಿ, ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಅವರ ಅನ್ಯಾಯವನ್ನು ಖಂಡಿಸುವುದನ್ನು ಕೂಡ ಒಂದು ಕಾರ್ಯಕ್ರಮವನ್ನಾಗಿ ಮಾಡ್ಕೊಳ್ತೀವಿ ನಾವು. ಯಾವುದು ಈಗ ಮೊದಲನೇದಾಗಿ ಅವ್ರು ಏನನ್ನ ಮಾಡಿದ್ದಾರೆ, ನಾನು ತಮಗೆ ಹೇಳ್ತಾ ಇರೋದು 2017ರಲ್ಲಿ ಈ ಮಠದೊಂದು ಪುಸ್ತಕವನ್ನ ಪ್ರಿಂಟ್ ಮಾಡಿಸ್ತಾರೆ ಈಗಲೂ ಸ್ವಾಮಿಗಳು. ಅದರೊಳಗ ಜಗತ್ತಿನೊಳಗ ಭಾವೈಕ್ಯತೆಯ ಸಂದೇಶವನ್ನ, ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಿ ಏಕತೆಯನ್ನು ಸಾರಿದವರು ಫಕೀರೇಶ್ವರ ಅಂತೇಳಿ ಈಗಿನ ಸ್ವಾಮಿಗಳು ಕೂಡ ಪುಸ್ತಕವನ್ನ ಮಾಡಿದ್ದಾರೆ. ನಮ್ಮ ಕಡೆಗೆ ಪುಸ್ತಕ ಇದೆ, ದಾಖಲಾತಿಗಳಿದ್ದಾವೆ, ಅದನ್ನ ನಾವು ತೋರಿಸ್ತೀವಿ. ಯಾವ ಸ್ವಾಮಿಗಳ ಹೆಸರಿನ ಮೇಲೆ ಭಾವೈಕ್ಯತಾ ದಿನ ಅಂತ ಇವ್ರು ಮಾಡಕತ್ತಾರಲ್ಲ, ಆ ಸ್ವಾಮಿಗಳು ಕೂಡ ಜೀವಂತಿದ್ದಾಗ ಫಕೀರೇಶ್ವರರೇ ಭಾವೈಕ್ಯತಾ ಹರಿಕಾರರು ಅಂತ ಅವ್ರು ಭಾಷಣ ಮಾಡ್ಯಾರ. ಇದನ್ನೆಲ್ಲದನ್ನು ಸರ್ಕಾರ ತಜ್ಞರ ಸಮಿತಿಯನ್ನ ಮಾಡಿ ಅಧ್ಯಯನ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಹೇಳ್ಬೋದಾಗಿತ್ತು ಅವ್ರ ಇಲಾಖೆಯವರು, ನೀವು ಕೂಡ ಅದನ್ನ ಬಿಡ್ರಿ, ನಾವೊಂದು ಸಮಿತಿಯನ್ನ ರಚನೆ ಮಾಡ್ತೇವೆ. ಆ ಸಮಿತಿ